ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಥಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಐಕ್ಯಶ್ರುತಿಸ್ತು ಮತ್ಯೈಕ್ಯೈ ಸ್ಥಾನೈಕ್ಯೇ ಸ್ವಾರ್ಥಮುಜ್ಜತಿ ಏಕೀಭೂತಾ ವಿಮೌ ಇತಿ ಅತ್ರೈಕ್ಯಂ ನಹಿತಯೋರ್ದ್ವಯೋಃ. ಇದಾದ ಮೇಲೆ ದ್ವಾಸುಪರ್ಣ ಸಯುಜ ಸಖಾಯ ಅಂತ ಶ್ರುತಿಯನ್ನಿಟ್ಟುಕೊಂಡು ಸ್ವರೂಪ ಭೇದವನ್ನೇ ಹೇಳ್ತೀರಾ ಅಂತಾದರೆ ಪರೇವ್ಯಯೇ ಸರ್ವ ಏಕೀಭವಂತಿ ಅಂತ ಶ್ರುತಿ ಇದೆ. ಅಲ್ಲಿ ಅವ್ಯಯೇ ಅಂದರೆ ಪ್ರಳಯ ಕಾಲದಲ್ಲಿ, ಪರೇ ಅವ್ಯಯೇ ಅಂದರೆ ಪ್ರಳಯ ಕಾಲ ಅಂತ ಅರ್ಥ. ಅಲ್ಲಿ ಸರ್ವೇ ಏಕೀಭವಂತಿ, ಎಲ್ಲರೂ ಒಂದಾಗುತ್ತಾರೆ ಅಂತ ಶ್ರುತಿ ಹೇಳ್ತಾ ಇದೆ. ಇದಕ್ಕೇನರ್ಥ? ಭೇದಬೋಧಕ ಶ್ರುತಿಗೆ ಭೇದದಲ್ಲಿಯೇ ಮುಖ್ಯ ತಾತ್ಪರ್ಯ ಇದೆ ಅಂತಾದರೆ ಅವಾಗ ಅಭೇದ ಬೋಧಕ ಶ್ರುತಿ ಅಪ್ರಮಾಣ ಅಂತ ಆಗ್ಬಿಡುತ್ತೆ. ಶ್ರುತಿಗೆ ಅಪ್ರಾಮಾಣ್ಯ ಅಂತಕ್ಕಂಥದ್ದು ನೀವು ಹೇಳಿದಂತೆ ಆಯ್ತಲ್ಲ. ಮಾಯಾವಾದಿಗಳು ತತ್ವಾವೇದಕ ಶ್ರುತಿ ಅತತ್ವಾವೇದಕ ಶ್ರುತಿ ಅಂತ ಹೇಳ್ತಾರೆ. ಅಭೇದ ಬೋಧಕವಾದಂಥ ಶ್ರುತಿಗಳೆಲ್ಲ ತತ್ವಾವೇದಕ, ಐಕ್ಯಬೋಧಕ ಶ್ರುತಿಗಳೆಲ್ಲ ಅತತ್ವಾವೇದಕ ಅಂತ ನೀವು ಅದನ್ನೇ ಮಾಡಿದಂತೆ ಆಯ್ತಲ್ಲ ಅಂತ ಪ್ರಶ್ನೆ ಬಂದರೆ, ಯಾವ ಶ್ರುತಿಯೂ ಕೂಡ ನಮ್ಮ ಸಿದ್ಧಾಂತದಲ್ಲಿ ಅತತ್ವಾವೇದಕ ಅಲ್ಲ. ಎಲ್ಲ ಶ್ರುತಿಗಳು ಕೂಡ ತತ್ವಾವೇದಕವೇ, ಅಂದರೆ ಅದು ಯಥಾರ್ಥ ಬೋಧಕವೇ ಆಗಿದೆ, ಪ್ರಮಾಣವೇ ಆಗಿದೆ. ಅತತ್ವಾವೇದಕ ಶ್ರುತಿ ಅಂತಂದರೆ ಪ್ರಮಾಣ ಅಂತ ಹೇಳೋದು, ಅತತ್ವಾವೇದಕ ಅಂತ ಇದು ಪರಸ್ಪರ ವಿರುದ್ಧ. ನಮ್ಮ ಸಿದ್ಧಾಂತ ಪ್ರಕಾರ ಶ್ರುತಿ ಎಲ್ಲವೂ ಕೂಡ ತತ್ವಾವೇದಕವೇ. ಅಭೇದ ಬೋಧಕ ಶ್ರುತಿಯೂ ಕೂಡ ಅದು ತತ್ವಾವೇದಕ. ಅದು ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಐಕ್ಯಶ್ರುತಿಸ್ತು. ಐಕ್ಯಶ್ರುತಿ ಅಂದರೆ ಯಾವ್ಯಾವ ಶ್ರುತಿ ಐಕ್ಯವನ್ನು ಹೇಳ್ತಾ ಇದೆಯೋ, ಪರೇವ್ಯಯೇ ಸರ್ವ ಏಕೀಭವಂತಿ ಅಂತ ಸ್ಪಷ್ಟವಾಗಿ ಐಕ್ಯವನ್ನೇ ಹೇಳ್ತಾ ಇದೆ ಅಂತ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಇಂತಹ ಶ್ರುತಿ ಎಂಬತಕ್ಕಂಥದ್ದು ಮತ್ಯೈಕ್ಯೇ ಸ್ಥಾನೈಕ್ಯೇ. ಅದೇನು ಹೇಳ್ತಾ ಇದೆ? ಮತ್ಯೈಕ್ಯವನ್ನು ಹೇಳ್ತಾ ಇದೆ. ಹಿಂದೆ ಹೇಳಿದರು ಸ್ವರೂಪ ಭೇದ ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ ಆವಾಗ ಮತಿಭೇದ ಎಂಬತಕ್ಕಂಥದ್ದು ಕಾಲಭೇದದಿಂದ ಹೇಳಬೇಕು ಅಂತ. ಒಂದು ವೇಳೆ ಮತ್ಯೈಕ್ಯ ಎಂಬತಕ್ಕಂಥದ್ದು ಇದೆ ಅಂತಾದರೆ ಒಬ್ಬ ವ್ಯಕ್ತಿಯಲ್ಲಿ ಆವಾಗ ಭೇದ ಎಂಬತಕ್ಕಂಥದ್ದು ಇಲ್ಲ ಅಂತ. ಇಬ್ಬರು ವ್ಯಕ್ತಿಯಲ್ಲಿಯೂ ಕೂಡ ಪರಸ್ಪರ ಭೇದ ಇದ್ದರೂ ಕೂಡ ಮತ್ಯೈಕ್ಯ ಇದೆ ಅಂತಾದರೆ ಆವಾಗ ಅವಲ್ಲಿ ಭೇದ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಮತ್ಯೈಕ್ಯ ಎಂಬತಕ್ಕಂಥದ್ದು ಭೇದ ಇದ್ದಲ್ಲಿಯೂ ಕೂಡ ಅಭೇದವನ್ನು ಹೇಳಲಿಕ್ಕೆ ಕಾರಣ ಆಗಿದೆ. ಎಲ್ಲಿ ಭೇದ ಇಲ್ಲವೋ ಒಬ್ಬ ವ್ಯಕ್ತಿಯಲ್ಲಿ, ಅಲ್ಲಿಯೂ ಕೂಡ ಮತ್ಯೈಕ್ಯ ಎಂಬತಕ್ಕಂಥದ್ದು ಅವನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದಂತ ಹೇಳ್ತಾ ಇದೆ. ಒಬ್ಬ ವ್ಯಕ್ತಿಯಲ್ಲಿ ಮತ್ಯೈಕ್ಯ ಏನು ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳುತ್ತೆ. ಎಲ್ಲಿ ಭೇದ ಸ್ವರೂಪತಃ ಇದೆಯೋ ಅಂಥ ಕಡೆಯಲ್ಲಿಯೂ ಕೂಡ ಐಕ್ಯ ಎಂಬತಕ್ಕಂಥದ್ದು ಮತ್ಯೈಕ್ಯವನ್ನೇ ಹೇಳುತ್ತೆ. ಅದರಿಂದ ಪ್ರಕೃತದಲ್ಲಿ ಏಕೀಭವಂತಿ ಅಂತಂದರೆ ಮತ್ಯೈಕ್ಯ ಅಂತ, ಅಥವಾ ಸ್ಥಾನೈಕ್ಯ. ಸಾಯಂ ಗಾವಃ ಗೋಷ್ಠೆ ಏಕೀಭವಂತಿ. ಸಾಯಂಕಾಲದಲ್ಲಿ ಹಸುಗಳೆಲ್ಲ ಗೋಷ್ಠದಲ್ಲಿ ಒಂದಾದವು, ಹಾಗಾದರೆ ಎಲ್ಲ ಹಸು ಒಂದಾಯಿತು. 1000 ಹಸು ಹೊರಗಡೆ ಇತ್ತು, ಗೋಷ್ಠದಲ್ಲಿ ಒಂದೇ ಇದೆ, ಅರ್ಥನಾ ಅಲ್ಲ. ಅಲ್ಲಿ ಸ್ಥಾನೈಕ್ಯ, ಎಲ್ಲ ಹಸುಗಳು ಒಂದೇ ಸ್ಥಾನವನ್ನು ಸೇರಿದ್ದಾವೆ ಅಂತ ಅರ್ಥ. ಹೀಗೆ ಮತ್ಯೈಕ್ಯೆ ಸ್ಥಾನೈಕ್ಯೆ
ಈ ಅರ್ಥ ಎಂಬತಕ್ಕಂಥದ್ದು ಹೇಳಬೇಕು. ಏಕಾಭಿಪ್ರಾಯ ಇದೆ, ಒಂದೇ ಸ್ಥಾನದಲ್ಲಿದೆ ಎಂಬತಕ್ಕಂಥ ಅರ್ಥವನ್ನು ನಾವು ಹೇಳಬೇಕು. ಅದಕ್ಕೆ ಅದನ್ನು ಕೊಟ್ಟು ಸ್ವಾರ್ಥಂ, ಆ ಶ್ರುತಿಯಿಂದ ತಿಳಿದು ಬರತಕ್ಕಂತಹ ಅರ್ಥ ಇದೆಯಲ್ಲ, ಯಾವುದು? ಸ್ವರೂಪತಃ ಅಭೇದ. ಶ್ರುತಿಯಿಂದ ಏಕೀಭವಂತಿ ಅಂತ ಏನು ಶ್ರುತಿಯಿಂದ ತಿಳಿದು ಬರ್ತಾ ಇದೆ, ವಾಸ್ತವಿಕವಾಗಿ ಅಲ್ಲಿ ಏಕೀಭಾವ ಅಂತ ಚ್ವಿಪ್ರತ್ಯಯ ಇದೆ. ಅದನ್ನು ಹಿಂದೆ ಹೇಳಿದರು, ಅಭೂತ ತದ್ಭಾವೇ ಚ್ವಿಹಿ. ಏಕೀಭವಂತಿ ಅಂತ ಐಕ್ಯ ಇಲ್ಲದೇ ಇದ್ದದ್ದು ಐಕ್ಯ ಇದ್ದರೆ ಏಕೀಭವಂತಿ ಅಂತ ಹೇಳಬೇಕು. ಅವ್ರ ಮತ ಪ್ರಕಾರ ಏಕೀಭವಂತಿ ಅಂತ ರೂಪವೇ ಆಗಲ್ಲ. ಯಾಕೆ? ಐಕ್ಯ ಇಲ್ಲದೇ ಇದ್ದದ್ದು ಬರೋದಲ್ಲ. ಮೊದಲು ಐಕ್ಯ ಇತ್ತು, ಅವಿದ್ಯೆಯಿಂದಾಗಿ ಐಕ್ಯ ಕಾಣದೇ ಇತ್ತು. ಪುನಃ ಅವಿದ್ಯಾನಾಶ ಆದ್ದರಿಂದಾಗಿ ಅಲ್ಲಿ ಇದ್ದಂತಹ ಐಕ್ಯವೇ ಬಂತು ಅಂತ. ಅವ್ರ ಮತ ಪ್ರಕಾರ ಏಕೀಭವಂತಿ ಅಂತ ರೂಪವೇ ಆಗಲ್ಲ. ಯಾಕೆ? ಅಭೂತ ತದ್ಭಾವ ಮೊದಲು ಇರಬಾರದು, ಆಮೇಲೆ ಅದು ಬಂದಿರಬೇಕು, ಆವಾಗ ಚಿಪ್ರತ್ಯಯ ಬರೋದು. ಎಲ್ಲಿ ಮೊದಲೇ ಐಕ್ಯ ಎಂಬತಕ್ಕಂಥದ್ದಿದೆಯೋ, ಅಜ್ಞಾನ ನಿಮಿತ್ತ ಐಕ್ಯ ಕಾಣ್ತಾ ಇರಲಿಲ್ಲ, ಅಜ್ಞಾನ ಹೋದದ್ರಿಂದ ಐಕ್ಯ ಎಂಬತಕ್ಕಂಥದ್ದು ತಿಳಿದು ಬಂದಿದೆ ಅಂತಾದರೆ ಅಂಥ ಕಡೆಯಲ್ಲಿ ಆ ಅಭೂತ ತದ್ಭಾವಾರ್ಥದಲ್ಲಿ ಬರುವ ಚಿಪ್ರತ್ಯಯಾಂತವಾದ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕಿಲ್ಲ ಅಂತ ನಿಯಮ ಇರೋದು. ಅದರಿಂದಾಗಿ ಅವರ ಮತ ಪ್ರಕಾರ ಏಕೀಭವಂತಿ ಅಂತ ಆಗೋದೇ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಏಕೀಭವಂತಿ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಅದರಿಂದ ಮೇಲ್ನೋಟದಿಂದ ತಿಳಿದು ಬರುವಂಥ ಅರ್ಥ ಅದು ಮುಂಚೆತು, ಆ ಅರ್ಥವನ್ನು ಬಿಟ್ಟುಬಿಡುತ್ತದೆ. ಯಾಕೆ ಅಂತಂದರೆ ಸ್ಥಾನೈಕ್ಯ ಮತ್ಯೈಕ್ಯ ರೂಪವಾದ ಅರ್ಥಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅವಕಾಶವನ್ನು ಮಾಡಿಕೊಟ್ಟಂಥ ಶ್ರುತಿ ಅದು ಮೇಲ್ನೋಟಕ್ಕೆ ತಿಳಿದು ಬರುವಂತಹ ಅಭೇದ ರೂಪವಾದಂಥ ಅರ್ಥವನ್ನು ಅದು ಬಿಡುತ್ತೆ ಅಂತ. ಯಾಕೆ ಅಂತಂದರೆ ಲೋಕದಲ್ಲಿ ಇಮೌ ಏಕೀಭೂತೌ ಅಂತ ಪ್ರಯೋಗ ಇದೆ. ಇಮೌ ಏಕೀಭೂತೌ ಎಂಬುದಾಗಿ ಪ್ರಯೋಗ ಇದೆ. ಇಲ್ಲಿ ಏನರ್ಥ? ಐಕ್ಯ ಎಂಬುದಾಗಿ ಅರ್ಥ ಅಲ್ಲ, ಇಬ್ಬರು ಒಂದಾದರು ಅಂತ ಅರ್ಥ ಅಲ್ಲ. ಎರಡು ಚೇತನ ಇತ್ತು, ಒಂದೇ ಚೇತನ ಆಯಿತು ಅಂತ ಅರ್ಥ ಅಲ್ಲ. ಇಬ್ಬರು ಒಂದಾದರು, ಗಂಡ ಹೆಂಡತಿ ಒಂದಾದರು, ಅಣ್ಣ ತಮ್ಮ ಒಂದಾದರು, ಏನರ್ಥ? ಭಿನ್ನಾಭಿಪ್ರಾಯ ಇತ್ತು, ಹೋಯಿತು ಅಂತ ಅರ್ಥ. ಡೈವರ್ಸ್ ತನಕ ಹೋಗಿತ್ತು, ಆಮೇಲೆ ಕಾಂಪ್ರಮೈಸಿಗೆ ಬಂತು, ಗಂಡ ಹೆಂಡತಿ ಒಂದಾದರು. ಹಂಗಾಗಿ ಗಂಡ ಮಾತ್ರ ಇದ್ದಾನೆ, ಹೆಂಡತಿ ಮಾತ್ರ ಇದ್ದಾರೆ ಅಂತ ಅರ್ಥ ಅಲ್ಲ. ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಹೋಯಿತು. ಅಣ್ಣ ತಮ್ಮನ್ನ ಹೊಡೆದಾಟ ತನಕ ಹೋಗಿತ್ತು, ಒಬ್ಬ ಕೈಯಲ್ಲಿ ಕತ್ತಿ ಹಿಡ್ಕೊಂಡಿತ್ತು, ಒಬ್ಬರ ಇನ್ನೊಬ್ಬರನ್ನ ಸಾಯಿಸೋದು ಅಲ್ಲಿ ತನಕ ಹೋಗಿತ್ತು, ಆಮೇಲೆ ಒಂದಾದರು ಅಂತ ಹೇಳ್ತೇವೆ. ಅದಕ್ಕೇನರ್ಥ? ಅಲ್ಲಿ ಕೂಡ ಮತ್ತೈಕ್ಯ ಎಂಬತಕ್ಕಂಥ ಅರ್ಥ ಹೊರತು ಐಕ್ಯ ಎಂಬತಕ್ಕಂಥ ಅರ್ಥ ಅಲ್ಲದೆ ಅಲ್ಲ. ಐಕ್ಯಶ್ರುತಿಸ್ತು, ಐಕ್ಯವನ್ನು ಹೇಳುವಂತಹ ಪರೇಬೆಯೇ ಸರ್ವ ಏಕೀಭವಂತಿ ಎಂಬತಕ್ಕಂಥ ಶ್ರುತಿಯಾದರೂ ಮತ್ಯೈಕ್ಯ ಏಕಾಭಿಪ್ರಾಯ ಎಂಬತಕ್ಕಂತಹ ಅರ್ಥದಲ್ಲಿ ಸ್ಥಾನೈಕ್ಯ ಒಂದೇ ಸ್ಥಾನದಲ್ಲಿ ಇರುವಿಕೆ ಎಂಬತಕ್ಕಂತಹ ಅರ್ಥಕ್ಕೆ ಅವಕಾಶವನ್ನು ಕೊಟ್ಟು ಸ್ವಾರ್ಥಂ ತನ್ನ ಅರ್ಥವಾದ ಅಭೇದವನ್ನು ಉಜ್ಜತಿ ಬಿಡುತ್ತದೆ. ಇಮೌ ಇವರಿಬ್ಬರು ಏಕೀಭೂತೌ ಒಂದಾಗಿದ್ದಾರೆ ಇತ್ಯತ್ರ ಈ ವಾಕ್ಯದಲ್ಲಿ ತಯೋಹೋ ಅವರಿಬ್ಬರಿಗೆ ಐಕ್ಯಂ ಅಭೇದವು ನಹಿ ಇಲ್ಲವೇ ಇಲ್ಲ. ಐಕ್ಯಶ್ರುತಿಸ್ತು ಪರೇಬೆಯೇ ಸರ್ವ ಏಕೀಭವಂತಿ ಎಂಬತಕ್ಕಂತಹ ಅಭೇದವನ್ನು ಹೇಳ್ತಾ ಇದೆ ಎಂಬತಕ್ಕಂಥ ಶ್ರುತಿಯಾದರೂ ಮತ್ಯೈಕ್ಯ ಏಕಾಭಿಪ್ರಾಯ ಎಂಬತಕ್ಕಂತಹ ಅರ್ಥ, ಸ್ಥಾನೈಕ್ಯ ಒಂದೇ ಸ್ಥಾನದಲ್ಲಿದ್ದಾರೆ ಎಂಬತಕ್ಕಂಥ ಅರ್ಥ, ಇದಕ್ಕೆ ಅನುವು ಮಾಡಿಕೊಟ್ಟು ಸ್ವಾರ್ಥಂ ತನ್ನ ಅರ್ಥವಾದ ಅಭೇದವನ್ನು ಉಜ್ಜತಿ ಬಿಡುತ್ತದೆ. ಇಮೌ ಇವರಿಬ್ಬರು ಏಕೀಭೂತೌ ಒಂದಾಗಿದ್ದಾರೆ ಇತ್ಯತ್ರ ಈ ವಾಕ್ಯದಲ್ಲಿ ತಯೋಹೋ ಆ ಇಬ್ಬರಿಗೆ ಐಕ್ಯಂ ಐಕ್ಯವು ನಹಿ ಇರವೇ ಇಲ್ಲ. ಏಕೀಭವಂತಿ ಇತ್ಯಾದಿ ಐಕ್ಯಶ್ರುತೆ ಸ್ವರೂಪೈಕ್ಯಂ ವಿನೈವ ಪ್ರವೃತ್ತಿ ಕಾರಣಂ ಸ್ಮಾರಯತಿ ಐಕ್ಯಶ್ರುತಿಸ್ತು ಇತಿ ಅಂತ. ಏಕೀಭವಂತಿ ಎಂಬತಕ್ಕಂತಹ ಇದೇ ಮೊದಲಾದ ಐಕ್ಯಶ್ರುತಿಗಳು, ಐಕ್ಯವನ್ನು ಹೇಳ್ತಕ್ಕಂಥ ಶ್ರುತಿ, ಅದಕ್ಕೆ ಸ್ವರೂಪೈಕ್ಯಂ ವಿನೈವ ಜೀವರಿಗೆ ಪರಮಾತ್ಮನಿಗೆ ಸ್ವರೂಪದ ಅಭೇದವನ್ನು ಹೇಳದೇನೆ ಅರ್ಥ ಹೇಳಲಿಕ್ಕೆ ಬರುತ್ತೆ ಅಂತ ಹಿಂದೆ ಹೇಳಿದ್ದಾರೆ. ಅದನ್ನು ಪ್ರವೃತ್ತಿ ಕಾರಣಂ ಸ್ಮಾರಯತಿ, ಹಿಂದೆ ಹೇಳಿದ್ದನ್ನು ಈಗ ಪುನಃ ನೆನಪಿಗೆ ತಂದು ಕೊಡ್ತಾ ಇದ್ದಾರೆ.
ನಮ್ಮ ಹಣೆ ಬರ ಗೊತ್ತವ್ರಿಗೆ ಮರ್ತಿರ್ತೇವೆ ಅಂತ. ಅದಕ್ಕೋಸ್ಕರ ಅವ್ರಿಗೆ ಮರ್ತೋಗಿದೆ ಅಂತಲ್ಲ, ನಮಗೆ ಮರ್ತೋಗಿರುತ್ತೆ ಅಂತ ಹೇಳಿ ಅದನ್ನು ನೆನಪಿಗೆ ತಂದು ಕೊಡ್ತಾ ಇದ್ದಾರೆ. ಸ್ವಾರ್ಥಂ ಉಜ್ಜತಿ ಅಂತಿದೆ. ಸ್ವಾರ್ಥ ಯಾವುದು? ಸ್ವರೂಪೈಕ್ಯಂ. ಅದಕ್ಕೆ ಸ್ವಾರ್ಥಂ ಸ್ವರೂಪೈಕ್ಯಂ ಉಜ್ಜತಿ. ಅತೋ ಭೇದ ಶ್ರುತೇರಗ್ರೇ ಕಸ್ಯ ಸ್ಯಾತ್ ಪ್ರತ್ಯವಸ್ಥಿತಿ ತಸ್ಮಾತ್ ಕ್ರೂರ ಕೃಪಾಣಿ ಸಾ ರಿಪು ಸೈನ್ಯ ಭಯಂಕರಿ. ಇಂದ ಭೇದಶ್ರುತಿ ಇದೆಯಲ್ಲ, ಇದು ಪ್ರಬಲ. ಈ ಭೇದಶ್ರುತಿಯ ಎದುರುಗಡೆ ನಿಲ್ಲಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎದುರುಗಡೆ ನಿಲ್ಲೋದು ಅಂದರೆ ಏನರ್ಥ? ಭೇದಶ್ರುತಿಯನ್ನು ಅಲ್ಲಗಳೆಯೋದು. ಭೇದಶ್ರುತಿಗೆ ಭೇದ ಅರ್ಥ ಅಲ್ಲ ಅಂತ ನಿರಾಕರಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಮಾಡಲಿಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ ಅಂತ. ಕಸ್ಯಸ್ಯ ಪ್ರತ್ಯವಸ್ಥಿತಿ, ಯಾರು ಎದುರು ನಿಲ್ತಾರೆ, ನಿರಾಕರಣೆ ಮಾಡ್ತಕ್ಕಂಥ ಸಾಮರ್ಥ್ಯ, ಆ ಸಾಮರ್ಥ್ಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ. ಯಾಕೆ ಅಂತಂದರೆ ಕ್ರೂರಾ ಕೃಪಾಣಿ ಸಾ, ಈ ಶ್ರುತಿ ಇದೆಯಲ್ಲ ಅದು ಕೈಯಲ್ಲಿ ಅದು ಏನು ಕೃಪಾಣಿ ಅಂತ, ಅದೇ ಅದು ರಿಪು ಸೈನ್ಯ ಭಯಂಕರಿ, ಶತ್ರುಗಳಿಗೆ ಭಯಂಕರವಾಗಿರ್ತಕ್ಕಂತಹ ಆ ಒಂದು ಏನು ಎದುರಿಸುವಂತಹ ಅದಕ್ಕೇನು ಹೇಳ್ತಾರೆ, ಗುರಾಣಿ ಅಂತ ಹೇಳ್ತಾರೆ, ಕೃಪಾಣಿ ಅಂತ. ಖಡ್ಗ ಮತ್ತು ಇನ್ನೊಬ್ಬರು ಖಡ್ಗದಿಂದ ಹೊಡೆದಾಗ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಪ್ಲೇಟ್ ಅಂತ ಇರತಕ್ಕಂಥದ್ದು, ಅದು ಕೃಪಾಣಿ. ಕೇಡಯಂ ಗುರಾಣಿ ಅಂತ ಹೇಳ್ತಾರೆ. ಅದು ಇದು ಕ್ರೂರ ಕೃಪಾಣಿ ಸಾ ಅಂತ. ಇದು ತನ್ನನ್ನು ಯಾರೂ ಭೇದಿಸ್ಲಿಕ್ಕೆ ಆಗದೇ ಇರತಕ್ಕಂತಹ ಆ ಕೃಪಾಣಿಯನ್ನು ಹಿಡ್ಕೊಂಡಿದೆ. ಯಾವುದು? ಶ್ರುತಿ. ಅದೆಂಥದ್ದು? ರಿಪು ಸೈನ್ಯ ಭಯಂಕರಿ, ರಿಪುಗಳ ಶತ್ರುಗಳ ಸೈನ್ಯಕ್ಕೆ ಭಯವನ್ನುಂಟು ಮಾಡ್ತಕ್ಕಂಥದ್ದು. ಆದ್ದರಿಂದ ಅಂತಹ ಈ ವೇದ ಭೇದಬೋಧಕವಾದ ಶ್ರುತಿ, ಅದರ ಎದುರುಗಡೆ ನಿಲ್ಲಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ? ಅದನ್ನು ಖಂಡನೆ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಯಾರಿಗೂ ಸಾಧ್ಯ ಇಲ್ಲ. ಹೌದು, ವಾದಿರಾಜರದ್ದೇ. ಹಾಂ, ಐಕ್ಯಶ್ರುತಿ ಸಾವಕಾಶ, ಭೇದಶ್ರುತಿ ನಿರವಕಾಶ. ಅಂದರೆ ನಿರವಕಾಶವಾದಂತಹ ಭೇದಶ್ರುತಿಯನ್ನು ವಿರೋಧಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅತಃ ಐಕ್ಯಶ್ರುತಿಯು ಸಾವಕಾಶ ಆದ್ದರಿಂದ, ಮತ್ತೈಕ್ಯ ಸ್ಥಾನೈಕ್ಯ ಎಂಬುದಾಗಿ ಅರ್ಥ ಹೇಳಲಿಕ್ಕೆ ಬರ್ತಾ ಇದೆ. ಆದ್ದರಿಂದ ಭೇದಶ್ರುತಿಯ ಅಗ್ರೇ ಎದುರುಗಡೆ, ಕಸ್ಯ ಯಾರಿಗೆ, ಪ್ರತ್ಯವಸ್ಥಿತಿ ವಿರೋಧಿಯಾಗಿ ನಿಲ್ಲಲು ಸಾಮರ್ಥ್ಯ ಇದೆ, ಯಾರಿಗೂ ಇಲ್ಲ. ತಸ್ಮಾತ್ ಆದ್ದರಿಂದ ನಿರವಕಾಶವಾಗಿರುವುದರಿಂದ, ಬಲಿಷ್ಠವಾದ್ದರಿಂದ ಸಾ ಆಯಾವ ರಿಪು ಸೈನ್ಯ ಭಯಂಕರಿ, ಭೇದ ಎಂಬುವಂಥ ಶತ್ರುಗಳ ಸೈನ್ಯಕ್ಕೆ ಭಯಂಕರವಾದಂತಹ ಕ್ರೂರ ಕೃಪಾಣಿ, ಹರಿತವಾಗಿರ್ತಕ್ಕಂತಹ ಖಡ್ಗ ಮತ್ತು ಕೈಯಲ್ಲಿ ಹಿಡಿತಿರ್ತಕ್ಕಂಥ ಗುರಾಣಿ. ಕೃಪಾಣಿ ಅಂತಂದರೆ ಖಡ್ಗ, ಈ ಭೇದವೇ ಹರಿತವಾದಂತಹ ಖಡ್ಗ. ಭೇದವನ್ನು ಹೇಳ್ತಕ್ಕಂಥ ಶ್ರುತಿ ಅದು ಕ್ರೂರ ಭಯಂಕರವಾದ ಹರಿತವಾದಂತಹ ಖಡ್ಗ ಇದ್ದ ಹಾಗೆ ಉಳಿದಿದ್ದೆಲ್ಲವನ್ನು ಭೇದಿಸುತ್ತೆ. ಭೇದ ಅಭೇದಕ್ಕೆ ಶತ್ರು ಭೇದ. ರಿಪು ಅಂದರೆ ಶತ್ರು, ಎನಿಮಿ. ರಿಪು ಅಂತನೋ ಸಂಸ್ಕೃತದಲ್ಲಿ ರಿಪು ಅಂದರೆ ಶತ್ರು. ಅಭೇದಕ್ಕೆ ಶತ್ರು ಭೇದ. ಭೇದಕ್ಕೆ ಶತ್ರುಗಳು ಯಾರೋ ಅವರಿಗೆ ಭಯಂಕರ, ಭೇದಕ್ಕೆ ಶತ್ರುಗಳು ಯಾರು? ಅಭೇದ, ಅದಕ್ಕೆ ಭಯಂಕರ. ಅತಃ ಐಕ್ಯಶ್ರುತಿಯು ಮತ್ತೈಕ್ಯ ಸ್ಥಾನೈಕ್ಯ ಎಂಬತಕ್ಕಂಥ ಅರ್ಥವನ್ನು ಹೇಳಲಿಕ್ಕೆ ಬರ್ತಾ ಇದೆ ಸಾವಕಾಶ. ಆದ್ದರಿಂದ ವೇದಶ್ರುತಿಯ ಅಗ್ರೇ ಎದುರಿನಲ್ಲಿ, ಕಸ್ಯ ಯಾರಿಗೆ, ಪ್ರತ್ಯವಸ್ಥಿತಿ ವಿರೋಧಿಯಾಗಿ ನಿಲ್ಲಲು ಸಾಮರ್ಥ್ಯವು ಸ್ಯಾತ್ ಇದ್ದೀತು. ತಸ್ಮಾತ್ ಆದ್ದರಿಂದ ನಿರವಕಾಶವಾಗಿ ಬಲಿಷ್ಠವಾಗಿರೋದರಿಂದ
ಸಾ ಆ ಭೇದ ಶ್ರುತಿಯು ರಿಪು ಸೈನ್ಯ ಭಯಂಕರಿ, ಶತ್ರುಗಳ ಅಭೇದ ಎಂಬತಕ್ಕಂಥ ಶತ್ರು ಸೈನ್ಯಕ್ಕೆ ಭಯಂಕರವಾದ ಕ್ರೂರ ಕೃಪಾಣಿ, ಹರಿತವಾದಂತಹ ಖಡ್ಗ. ಅತಃ ಅದಕ್ಕರ್ಥ ಐಕ್ಯಶ್ರುತೇ ಸಾವಕಾಶತ್ವ. ಅತಃ ಅಂತ ವಾದಿರಾಜರ ವಾಕ್ಯದಲ್ಲಿ ಇದೆ, ಶ್ಲೋಕದಲ್ಲಿ ಇದೆ. ಅದಕ್ಕೆ ಅರ್ಥ ಬರೀತಾರೆ, ಐಕ್ಯಶ್ರುತಿಯು ಸಾವಕಾಶ ಆಗಿದೆ, ಬೇರೆ ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ. ಸ್ಥಾನೈಕ್ಯ ಮತ್ತೈಕ್ಯ ಅಂತ ಹೇಳಲಿಕ್ಕೆ ಬರುತ್ತೆ, ಸ್ವರೂಪೈಕ್ಯವನ್ನೇ ಹೇಳಬೇಕಾಗಿಲ್ಲ. ಪ್ರಾಬಲ್ಯಂ ಎರಡು ರೀತಿಯಲ್ಲಿ, ಒಂದು ನಿರವಕಾಶತ್ವತಃ ಬಹುತ್ವತಃ. ಇಲ್ಲಿ ನಿರವಕಾಶತ್ವ ಇದೆ, ಆದ್ದರಿಂದ ಪ್ರಾಬಲ್ಯ ಪ್ರಬಲ. ಅನೇಕ ಪ್ರಮಾಣ ಇದೆ ಅಂತಾದರೆ ಆವಾಗಲೂ ಕೂಡ ಪ್ರಾಬಲ್ಯ ಇದೆ. ಒಂದೇ ಇದ್ದರೂ ಕೂಡ ಅಲ್ಲಿ ನಿರವಕಾಶ ಆಗಿದೆ ಅಂತಾದರೆ ಆವಾಗ ಅದು ಪ್ರಬಲ ಆಗುತ್ತೆ. ತಸ್ಮಾತ್ ಸಾವಕಾಶ ನಿರವಕಾಶಯೋ ನಿರವಕಾಶಸ್ಯೈವ ಪ್ರಬಲತ್ವ. ಸಾವಕಾಶ ನಿರವಕಾಶಗಳಲ್ಲಿ ಸಾವಕಾಶ ದುರ್ಬಲ, ನಿರವಕಾಶ ಪ್ರಬಲ. ಭೇದಶ್ರುತಿ ನಿರವಕಾಶ, ಬೇರೆ ಅರ್ಥ ಹೇಳಲಿಕ್ಕೆ ಬರಲ್ಲ. ದೌ ಸುಪರ್ಣೌ ಸೈಜೌ ಸಖಾಯೌ ಅನ್ಯಃ ಫಲಂ ಅತ್ತಿ ಅನಷ್ಟನ್ ಅನ್ಯಃ, ಈ ರೀತಿಯಲ್ಲಿ ಭೇದವನ್ನು ಹೇಳಿದೆ. ಇದಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರೋದೇ ಇಲ್ಲ, ಭೇದ ಅಂತಲೇ ಹೇಳಬೇಕು. ಅಲ್ಲಿ ಐಕ್ಯವನ್ನು ಹೇಳಿದ್ದಾರೆ, ಏಕೀಭವಂತಿ, ಅದಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರುತ್ತೆ. ಅದರಿಂದ ಭೇದಶ್ರುತಿ ನಿರವಕಾಶ, ಅಭೇದಶ್ರುತಿ ಸಾವಕಾಶ. ನಿತ್ಯಾನಾಮಪಿ ನಿತ್ಯೋ ಯಃ ಚೇತನಾನಾಂಚ ಚೇತನಃ ಕಾಮ್ಯಾನರ್ಥಾನಿ ಮಾನ್ ಸರ್ವಾನ್ ಅನಿತ್ಯ ಸುಖದಾನ್ ಜಡಾನ್ ಏಕೋ ಬಹೂನಾಂ ಜೀವಾನಾಂ ವಿದಧಾತಿ ಕಿಲಾಂಜಸಾಂ ಸೌಂತರ್ಯಾಮಿ ಕಿಲೈತೇಷಾಂ ಸರ್ವೇ ನಿತ್ಯ ಸುಖಾರ್ತಿನಃ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ಅಂತ ಶ್ರುತಿ. ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ಅಂತ ಶ್ರುತಿ ಇದೆ. ಈ ಶ್ರುತಿಯನ್ನು ಇಟ್ಟುಕೊಂಡರೂ ಕೂಡ ಜೀವಬ್ರಹ್ಮರಿಗೆ ಭೇದವೇ ಸಿದ್ಧವಾಗುತ್ತೆ. ಇದು ನಿರವಕಾಶವಾಗಿರ್ತಕ್ಕಂತಹ ಭೇದವನ್ನು ಹೇಳ್ತಕ್ಕಂತಹ ಶ್ರುತಿ. ಈ ಶ್ರುತಿಗೆ ಅಭೇದ ಪರವಾಗಿ ಅರ್ಥ ಮಾಡಲಿಕ್ಕೆ ಬರೋದೇ ಇಲ್ಲ. ಈ ಶ್ರುತಿಗೆ ಅಭೇದ ಪರವಾಗಿ ಅರ್ಥ ಮಾಡಲಿಕ್ಕೆ ಬರೋದೇ ಇಲ್ಲ, ಅಥವಾ ಭೇದಾಂತನಕ್ಕೆ ಬೇರೆ ಅರ್ಥನೂ ಹೇಳಲಿಕ್ಕೆ ಬರೋದು. ಪರಮೇಕೀಭವಂತಿ ಅನ್ನೋದು ಐಕ್ಯಪರ. ಐಕ್ಯ ಅನ್ನೋದಕ್ಕೆ ನಾವು ಸ್ವರೂಪದ ಐಕ್ಯ ಅಂತ ಅರ್ಥ ಮಾಡಬೇಕಾಗಿಲ್ಲ, ಸ್ಥಾನೈಕ್ಯ ಮತ್ತೈಕ್ಯ ಅಂತ ಅರ್ಥ ಮಾಡಲಿಕ್ಕೆ ಬರುತ್ತೆ. ಹಾಗೆಯೇ ಏನು ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಎಂತಕ್ಕಂತಹ ಏನು ಶ್ರುತಿ ಇದೆಯಲ್ಲ, ಇದು ಭೇದವನ್ನು ಹೇಳ್ತಾ ಇದೆ. ಯಾಕೆ? ನಿತ್ಯಾನಾಂ ನಿತ್ಯಃ ಚೇತನಾನಾಂ ಚೇತನಃ ಅಂತ ಭಗವಂತ ಯಾರ್ಯಾರು ಇದ್ದಾರೋ ಅವರಿಗಿಂತ ಮುಖ್ಯ ಚೇತನ ಅಂತ ಹೇಳ್ತಾ ಇದ್ದಾರೆ. ಉಳಿದವರು ಚೇತನರು ಅಂತ ಒಪ್ಪಿದ್ದಾರೆ. ಮಾಯಾವಾದಿಗಳ ಮತದಲ್ಲಿ ಚೇತನಕ್ಕೆ ಬಾಹುಲ್ಯ ಇಲ್ಲ, ಚೇತನ ಒಬ್ಬನೇ, ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಒಬ್ಬನೇ ಚೇತನ. ಆದರೆ ಶ್ರುತಿ ಹೇಳ್ತಾ ಇದೆ ಚೇತನಃ ಚೇತನಾನಾಂ, ಚೇತನ ಬಹು ಅನೇಕ ಚೇತನರಿದ್ದಾರೆ, ಅದರಲ್ಲಿ ಮುಖ್ಯ ಚೇತನ ಪರಮಾತ್ಮ, ಉಳಿದವರು ಅಮುಖ್ಯ ಚೇತನ, ಪರಮಾತ್ಮ ಮುಖ್ಯ ಚೇತನ. ಉಳಿದವರೆಲ್ಲರೂ ಕೂಡ ನಿತ್ಯೋ ನಿತ್ಯಾನ, ಪರಮಾತ್ಮ ಇದ್ದಾನಲ್ಲ ಅವನು ಪರಮನಿತ್ಯ, ಉಳಿದವರು ನಿತ್ಯ. ಯಾಕೆ? ಪರಮಾತ್ಮನಿಗೆ ಶರೀರತಃ ನಾಶವೂ ಇಲ್ಲ, ಉಳಿದವರಿಗೆ ನಾಶ ಇಲ್ಲ, ಆದರೆ ಶರೀರತಃ ನಾಶ ಇದೆ. ಜೀವರು ಸಾಯ್ತಾರೆ ಅಂತ ನಾವು ಪ್ರಯೋಗ ಮಾಡ್ತೇವೆ, ಯಾವ ಜೀವನೂ ಸಾಯಲ್ಲ. ಹಾಗಾದರೆ ಜೀವ ಸಾಯ್ತಾನೆ ಅಂತ ನಾವು ಪ್ರಯೋಗ ಮಾಡ್ತೇವೆ. ಹೇಗೆ? ಜೀವನ ಶರೀರಕ್ಕೆ ನಾಶ ಇದೆ, ತನ್ನಿಮಿತ್ತ ಜೀವನಿಗೆ ನಾಶ ಅಂತ ನಾವು ಹೇಳ್ತೇವೆ. ಲೋಕದಲ್ಲಿ ಹೇಳ್ತೇವೆ ಹಣ ಎಲ್ಲ ಕಳ್ಕೊಂಡ ಅಂದರೆ ಸತ್ತ ಅಂತೀವಿ ಅಲ್ವಾ? ಅವನು ಬದುಕೇ ಇದ್ದಾನೆ, ಅವನ ಅಧೀನವಾದ ಹಣ ಹೋಯ್ತಷ್ಟೇ ಅಂತ ಸತ್ತ ಅಂತ ಹೇಳ್ತೇವೆ ಅಲ್ವಾ? ಹಾಗೆ ಜೀವನ ಸತ್ತ ಅಂದರೆ ಜೀವನ ಅಧೀನದಲ್ಲಿದ್ದ ಶರೀರ ಹೋಯ್ತಷ್ಟೇ ಹೊರತು ಜೀವ ಸತ್ತೇ ಇಲ್ಲ. ಇಲ್ಲಿ ಜೀವನ ಶರೀರತಃ ಎಲ್ಲರೂ ಇದ್ದಾನೆ, ಹಣ ಹೋಯ್ತು ಸತ್ತ ಅಂತ ಹೇಳ್ತೇವೆ.
ಅಲ್ಲಿ ಶರೀರ ಇಲ್ಲ, ಜೀವ ಇದ್ದಾನೆ. ಹೀಗೆ ಜೀವನಿಗೆ ನಿತ್ಯತ್ವ ಇದೆ, ಪರಮಾತ್ಮನಿಗೆ ಪರಮನಿತ್ಯತ್ವ ಇದೆ ಅಂತ ಈ ರೀತಿಯಲ್ಲಿ ಭೇದವನ್ನು ಹೇಳ್ತಾ ಇದೆ ಶ್ರುತಿ. ನೋಡಿ, ಚೇತನ, ಪರಮಾತ್ಮ, ಜೀವ ಇಬ್ಬರೂ ಸಮಾನ. ಆದರೆ ಜೀವನಿಗೆ ಅಜ್ಞಾನದ ಸಂಬಂಧ ಇದೆ, ಚೇತನ ಇದ್ದರೂ ಕೂಡ. ಚಿತಿ ಸಂಜ್ಞಾನೆ ಅಂತ ಧಾತು. ಸಂಜ್ಞಾನ, ಸರಿಯಾದ ಜ್ಞಾನ ಜೀವನಿಗಿದೆ, ಆದರೆ ಅದಕ್ಕೆ ಆವರಣ ಇದೆ. ಪರಮಾತ್ಮನಿಗೆ ಸಂಜ್ಞಾನ ಇದೆ, ಅದಕ್ಕೆ ಆವರಣವೇ ಇಲ್ಲ. ಅನಾವೃತವಾದ ಪೂರ್ಣವಾದ ಜ್ಞಾನ ಪರಮಾತ್ಮನಿಗೆ, ಆದ್ದರಿಂದ ಅವನು ಚೇತನ. ಜೀವ ಅವನು ಪರಮಚೇತನ. ಜೀವ ಇದ್ದಾನಲ್ಲ, ಇವನಿಗೆ ಜ್ಞಾನ ಇದೆ, ಆದರೆ ಇವನ ಜ್ಞಾನ ಅಪೂರ್ಣ, ಅದಕ್ಕೆ ಆವರಣವೂ ಇದೆ. ಆದ್ದರಿಂದ ಜೀವನನ್ನು ಚೇತನ ಅಂತ ಅಷ್ಟೇ ಕರೀತಾರೆ. ಪರಮಾತ್ಮನನ್ನು ಚೇತನಾನಾಂ ಚೇತನಃ, ಮುಖ್ಯ ಚೇತನ ಅಂತ ಕರೀತಾರೆ. ಜೀವರಿಗೆ ಲಿಂಗ ಶರೀರ, ಅದು ಅದೇ ಪ್ರಕೃತಿ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಅದೇ ಅಲ್ಲ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ಯಹ ಬಹೂನಾಂ ಕಾಮಾನ್ ವಿದಧಾತ್. ಯಹ ಏಕವಚನ, ಬಹೂನಾಂ ಅನೇಕರಿಗೆ, ಕಾಮಾನ್ ವಿದಧಾತ್ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಪೇಕ್ಷೆಯನ್ನು ಕೊಡ್ತಾನೆ. ಒಬ್ಬೊಬ್ರಿಗೆ ಒಂದೊಂದು ಅಪೇಕ್ಷೆ ಇದೆ. ಕೆಲವರಿಗೆ ಕಾಫಿ ಬೇಕು, ಕೆಲವರಿಗೆ ಟೀ ಬೇಕು, ಕೆಲವರಿಗೆ ಹಾಲು ಬೇಕು, ಏನು ಬೇಕೋ ಅದು. ಅಂತೂ ಅಪೇಕ್ಷೆ ಇರ್ತಕ್ಕಂಥದ್ದು ಬೇರೆ ಬೇರೆ. ಕಾಮಾನ್ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕಾಮ್ಯ, ಅದನ್ನು ಭಗವಂತ ಯಹ ಒಬ್ಬನೇ ವಿದಧಾತಿ. ಹಾಗಾದರೆ ಪರಮಾತ್ಮನಲ್ಲಿ ಕರ್ತೃತ್ವ ಇದೆ, ದಾತೃತ್ವ ಇದೆ. ಕರ್ತೃತ್ವ, ದಾತೃತ್ವ. ಜೀವನಲ್ಲಿ ಅವನು ಪ್ರತಿಗೃಹೀತ, ಸ್ವೀಕಾರ ಮಾಡುವವನು. ಹೀಗೆ ಲೋಕದಲ್ಲಿ ದಾತೃವಿಗೂ ಪ್ರತಿಗೃಹೀತರಿಗೂ ಭೇದ ಇದೆ. ಇಲ್ಲಿ ಪರಮಾತ್ಮ ಎಲ್ಲ ರೀತಿಯಾದ ಭೋಗವನ್ನು ಕೊಡುವವನು, ಅವನು ದಾತೃ. ಆ ಭೋಗವನ್ನು ಪಡೆಯುವವನು ಜೀವ, ಅವನು ಪ್ರತಿಗೃಹೀತರು. ಆದ್ದರಿಂದ ಪ್ರತಿಗೃಹೀತರಿಗೂ ಮತ್ತು ದಾತೃವಿಗೂ ಭೇದ ಎಂಬತಕ್ಕಂಥದ್ದು ಇದ್ದೇ ಇದೆ. ಅದು ಲೋಕದಲ್ಲಿ ಕಂಡಿದೆ. ಇಲ್ಲಿ ಭೇದ ಒಪ್ಪಲೇಬೇಕು. ಹಾಂ, ಕರ್ತೃತ್ವ ಇದೆಯಾ? ಅದು ಅಸ್ವತಂತ್ರ ಕರ್ತೃತ್ವ ಜೀವನಿಗೆ, ಸ್ವತಂತ್ರ ಕರ್ತೃತ್ವ ಜೀವ ಪರಮಾತ್ಮನಿಗೆ. ತಮ್ಮ ಆತ್ಮಸ್ಥಂ ಯೇ ಅನುಪಶ್ಯಂತಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ತಮ್ಮ ಆತ್ಮಸ್ಥಂ, ಆತ್ಮನ ಒಳಗಡೆ ಇರುವವನು. ಆತ್ಮ ಅಲ್ಲ ಅವನು, ಆತ್ಮನ ಒಳಗಡೆ ಇರುವವನು. ಸ್ಪಷ್ಟವಾಗಿ ಆ ಆತ್ಮನಿಗೂ ಒಳಗಡೆ ಇರುವಂತಹ ಅಂತರ್ಯಾಮಿಯಾದ ಪರಮಾತ್ಮನಿಗೂ ಭೇದವನ್ನು ಹೇಳ್ತಾ ಇದೆ. ಆತ್ಮಸ್ಥಂ, ಆತ್ಮನ ಒಳಗಡೆ ಇರತಕ್ಕಂತಹ ನಿಯಾಮಕನಾಗಿರುವಂತಹ ಪರಮಾತ್ಮನನ್ನು ಏನು ಪಶ್ಯಂತಿ, ಯಾರು ನೋಡ್ತಾ ಇದ್ದಾರೋ ಅವರಿಗೆ ಶಾಶ್ವತಂ ಸುಖಂ, ಅವರಿಗೆ ನಿತ್ಯ ಸುಖ, ಮೋಕ್ಷ ಎಂಬತಕ್ಕಂಥದ್ದು. ನ ಇತರೇಷಾಂ ಆತ್ಮಸ್ಥಂ ಏನ ಅನುಪಶ್ಯಂತಿ. ರಾಮನನ್ನು ಕೃಷ್ಣನನ್ನು ನೋಡಿರ್ಬೋದು, ಶೂರ್ಪಣಕ್ಕೆ ನೋಡಿದ್ದಾಳೆ, ತಾಟಕ್ಕೆ ನೋಡಿದ್ದಾಳೆ, ಖರ, ದೂಷಣ ಎಲ್ಲರೂ ನೋಡಿದ್ದಾರೆ. ಹಾಗೆ ಕೃಷ್ಣಾವತಾರದಲ್ಲಿ ಅನೇಕ ಶಿಶುಪಾಲ, ಜರಾಸಂಧ ಮೊದಲಾದವರೆಲ್ಲ ನೋಡಿದ್ದಾರೆ. ಅವರಿಗೆಲ್ಲ ನೋಡಿದ್ದಾರೆ ಎಂದ ಮಾತ್ರಕ್ಕೆ ಮೋಕ್ಷ ಇಲ್ಲ. ಯಾಕೆ? ಆತ್ಮಸ್ಥಂನ ಅನುಪಶ್ಯಂತಿ. ಅವರು ಹೊರಗಡೆ ಇದ್ದದ್ದು ಫೋಟೋ ನೋಡಿದ್ದು, ಒಳಗಡೆ ಪರಮಾತ್ಮನನ್ನು ಕಂಡಿಲ್ಲ. ಹಾಗಾದರೆ ಅಂತರ್ಯಾಮಿಯಾದ ಬಿಂಬರೂಪಿಯಾದ ಪರಮಾತ್ಮನನ್ನು ಯಾರು ಕಾಣ್ತಾರೋ ಅವರಿಗೆ ಶಾಶ್ವತಂ ಸುಖಂ, ಉಳಿದವರಿಗೆ ಶಾಶ್ವತ ಸುಖ ಇಲ್ಲ ಎಂಬುದಾಗಿ ಏನು ನಮ್ಮ ಸಿದ್ಧಾಂತದ ಪ್ರಮೇಯ ಇದೆ, ಎಲ್ಲವೂ ಕೂಡ ಒಂದೇ ಮಂತ್ರದಲ್ಲಿ ನಿರೂಪಿತವಾಗಿದೆ. ಇಲ್ಲಿ ಜೀವ ತಾರತಮ್ಯ ಹೇಳಬೇಕು. ಅಲ್ಲಿ ಚೇತನಾನಾಂ ಜೀವ ಬಹುತ್ವ ಇದೆ, ಮತ್ತು ಬಹೂನಾಂ ಕಾಮಾನ್, ಜೀವರಿಗೆ ಕಾಮಾನ್ ಬಹುವಚನ ಇದೆ. ಅಲ್ಲಿ ಬಹುವಚನ ಅಂತಂದರೆ ಬೇರೆ ಬೇರೆ ರೀತಿಯಾದ ಕಾಮಗಣಗಳು. ಆದ್ದರಿಂದಾಗಿ ಜೀವಭೇದ ಆಯಿತು. ಆಮೇಲೆ ಕಾಮ ಅದು ಜಡ, ಬಹುವಚನ ಇದೆ, ಜಡಭೇದ ಆಯಿತು. ಮತ್ತು ಯೋ ವಿದದಾತಿ, ಕೊಡುವವನು ಪರಮಾತ್ಮ, ಕಾಮನೆಯನ್ನು ಜೀವರಿಗೆ ಕೊಡುವವನು. ಅಂದರೆ ಜಡಭೇದ ಬಂತು, ಜಡ ಪರಮಾತ್ಮನಿಗೆ ಭೇದ, ಜೀವ ಪರಮಾತ್ಮನಿಗೆ ಭೇದ ಬಂತು. ಇನ್ನು ಕೊಡುವವನು ಪರಮಾತ್ಮ, ಆ ಕೊಡುವಂತಹ ಪರಮಾತ್ಮ ತೆಗೆದುಕೊಳ್ಳುವಂತಹ ಜೀವರಿಗಿಂತ ಅವನು ಭಿನ್ನನೇ ಆಗಿದ್ದಾನೆ. ಆದ್ದರಿಂದ ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಜಡ ಭೇದ. ಜೀವನು ಕಾಮನೆಯನ್ನು ಪಡ್ಕೊಳ್ತಾನೆ, ಆದ್ದರಿಂದಾಗಿ ಜೀವ ಜಡ ಭೇದ. ಆಮೇಲೆ ಪರಮಾತ್ಮ ಜೀವನಿಗೆ ಕೊಡುವವನು, ಪರಮಾತ್ಮನಿಗೂ ಜೀವನಿಗೂ ಭೇದ. ಜಡವನ್ನು ಕೊಡ್ತಾನೆ, ಜಡಕ್ಕೂ ಮತ್ತು ಪರಮಾತ್ಮನಿಗೂ ಭೇದ.
ಪಂಚಭೇದವನ್ನು ಹೇಳದಂತೆ ಆಯಿತು. ಪಂಚಭೇದ, ತಾರತಮ್ಯ, ಆಮೇಲೆ ಬಿಂಬಾಪರೋಕ್ಷದಿಂದ ಮೋಕ್ಷ. ಪರಮಾತ್ಮನ ದರ್ಶನದಿಂದ ಮೋಕ್ಷ ಅಂತ ಹೇಳಲ್ಲ ನಾವು, ಬಂದೆ ಬಿಂಬಾಪರೋಕ್ಷ ಆಗಬೇಕು. ತಮ್ ಆತ್ಮಸ್ಥಂ ಏನು ಪಶ್ಯಂತಿ ಧೀರಾಹ ಅಂದರೆ ತನ್ನ ಒಳಗಡೆ ಇರತಕ್ಕಂತಹ ಆತ್ಮಸ್ಥ ಅಂತರ್ಯಾಮಿಯಾಗಿರುವವನು, ಬರೀ ಆತ್ಮನಲ್ಲಿರುವವನು ಅಂತಲ್ಲ, ಆತ್ಮನಲ್ಲಿ ನಿಯಾಮಕನಾಗಿರುವವನು ಅಂತ. ಅಂತಹ ಪರಮಾತ್ಮನನ್ನು ಯಾರು ತಿಳಿತಾರೋ ಅವರಿಗೆ ಮೋಕ್ಷ ಎಂಬುದಾಗಿ ಇದು. ಹೌದು, ಏನಾದರೂ ಮಾಡ್ತಾನೆ ಇರ್ತಾನೆ, ಸುಮ್ಮನೆ ಕೂತಿರಲ್ಲ. ಜೀವರಿಂದ ಏನಾದರೂ ಒಳಗಡೆ ಮಾಡಿಸ್ತಾನೆ ಇರ್ತಾನೆ. ಹೌದು, ದೇವರು ನಮ್ಮಲ್ಲಿ ಇದ್ದು ಮಾಡಿಸ್ತಾನೆ. ತಾಯಿ ಮಗುವಿಗೆ ಊಟ ಮಾಡಿಸ್ತಾಳೆ, ಮಗು ಊಟ ಮಾಡಲಿಕ್ಕೆ ಬರಲ್ಲ, ತಾಯಿ ಮಾಡಿಸಿದ್ರೆ ಮಗು ಊಟ ಮಾಡೋದು. ಹೊಟ್ಟೆ ತುಂಬೋದು ಯಾರಿಗೆ? ತಾಯಿಗೋ ಮಗುವಿಗೋ? ಹಸಿವೆ ಹೋಗಿದ್ದು ಯಾರಿಗೆ? ಮಗುವಿಗೆ ಹೊರತು ತಾಯಿಗಲ್ಲ. ಅದರಿಂದ ಪರಮಾತ್ಮ ಮಾಡಿಸ್ತಾನೆ. ಅದರ ಫಲ ಯಾರಿಗೆ? ಯಾರಿಗೋಸ್ಕರ ಮಾಡಿಸ್ತಾನೋ ಅವರಿಗೆ. ಯಾರು ಮಾಡಿಸ್ತಾನೋ ಅವರಿಗಲ್ಲ. ತಾಯಿ ಮಾಡಿಸಿದ್ದು ಹೊಟ್ಟೆ ತುಂಬಿದ ತಾಯಿಗ ಅಲ್ಲ. ಹಾಗೆ ನೀವೇನು ಹೇಳೋದು? ಕರ್ಮಫಲ ಅದು ಮಾಡಿಸಿದವನು ಪರಮಾತ್ಮ ಅವನಿಗೆ ಬರಲಿ? ಇಲ್ಲ, ಕರ್ಮಫಲ ಮಾಡಿಸಿದವರಿಗಲ್ಲ, ಯಾರಿಗೋಸ್ಕರ ಮಾಡಿಸ್ತಾರೋ ಅವ್ರಿಗೆ. ಮಗುವಿಗಾಗಿ ತಾಯಿಗೆ ಮಾಡಿಸ್ತಾರೆ. ಅದರಿಂದ ಮಗುವಿಗೆ ಕರ್ಮಫಲ, ಊಟದ ಸುಖ, ಹಸಿವೆ ನಿವಾರಣೆ ಎಲ್ಲವೂ ಕೂಡ ಮಗುವಿಗೆ, ತಾಯಿಗಲ್ಲ. ಅಂದರೆ ಭಗವಂತ ತಾಯಿಯಂತೆ ಎಲ್ಲ ಮಾಡಿಸ್ತಾನೆ. ಹೌದು, ಜೀವ ಮಗುವಿನಂತೆ ಏನೂ ಮಾಡಲಿಕ್ಕೆ ಬರಲ್ಲ, ಬಾಯಲ್ಲಿ ಹಾಕರ್ ನುಂಗ್ತಾನೆ. ಜೀವನಿಗೆ ಕರ್ತೃತ್ವ ಶಕ್ತಿ ಇದೆ. ಆ ಮಗುವಿಗೆ ಬಾಯಿಗೆ ಹಾಕ್ಲಿಕ್ಕೆ ಬರಲಿಲ್ಲ ಅಂದರೆ ತಾಯಿ ಏನು ಮಾಡ್ಲಿಕ್ಕೆ ಬರಲ್ಲ, ನುಂಗ್ಲಿಕ್ಕೆ ಬರಲ್ಲ ಅಂದರೆ ತಾಯಿ ಏನು ಮಾಡ್ಲಿಕ್ಕೆ ಬರಲ್ಲ. ಅಂದರೆ ಜೀವನಿಗೆ ಕರ್ತೃತ್ವ ಶಕ್ತಿ ಇದೆ. ಕರ್ತೃತ್ವ ಶಕ್ತಿ ಇರುವಂತಹ ಅಸ್ವತಂತ್ರವಾದ ಕರ್ತೃತ್ವವನ್ನು ಹೊಂದಿರುವ ಜೀವನಿಗೆ ಸ್ವತಂತ್ರನಾದ ಪರಮಾತ್ಮ ಮಾಡಿಸ್ತಾನೆ. ಆ ಮಗುವಿನ ತಾಯಿನ ಉದಾಹರಣೆ ಬಹಳ ಅರ್ಥ ಮಾಡಿಕೊಳ್ಳಿಕ್ಕೆ ಒಳ್ಳೆ ಉದಾಹರಣೆ ಅಂತಕ್ಕಂಥ. ದೇವನ ಪ್ರತಿಬಿಂಬ ಅಲ್ಲ, ದೇವರ ಬಿಂಬ, ದೇವರ ಬಿಂಬವೇ. ಹಾಂ, ಹೃದಯಾಕಾಶದಲ್ಲಿ ಇದ್ದಾನೆ ಆ ಪರಮಾತ್ಮನೇ ನಮಗೆ ಅಂತಃಕರಣದಲ್ಲಿ ಕಾಣ್ತಾನೆ. ಹೌದು, ಸದ್ಯೋ ಹೃದಯ ಅವರುದ್ಧ್ಯತೆ. ಹೃದಯ ಭಗವಂತ ನಮ್ಮ ಪ್ರತಿಬಿಂಬವನ್ನು ಕಾಣಲಿಕ್ಕೆ ನಮಗೆ ಒಂದು ಮಾಧ್ಯಮ ಬೇಕು. ಹಾಗೆ ದೇವರನ್ನು ಕಾಣಲಿಕ್ಕೆ ಒಂದು ಮಾಧ್ಯಮ ಬೇಕು. ಯಾವುದು ಮಾಧ್ಯಮ ಅಂತಂದರೆ ನಮ್ಮ ಅಂತಃಕರಣವೇ ಅದು ಮಾಧ್ಯಮ. ಕನ್ನಡಿ ಇದೆ, ಆದರೆ ಆ ಕನ್ನಡಿಯಲ್ಲಿ ತುಂಬ ಧೂಳು ಕೂತಿದೆ. ಆ ಕನ್ನಡಿಯಲ್ಲಿ ನಾವು ಎದುರು ನಿಂತರೂ ಕೂಡ ಏನೂ ಕಾಣಿಸಲ್ಲ. ಹಾಗೆ ನಮ್ಮ ಈಗ ಹೃದಯ ಇದೆಯಲ್ಲ, ಇದು ಧೂಳು ಕೂತಿರುವಂಥ ಕನ್ನಡಿ. ಕಾಮ, ಕ್ರೋಧ ಮೊದಲಾದ ಈ ಧೂಳು, ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯ ಇದೆಲ್ಲವೂ ಕೂಡ ಈ ನಮ್ಮ ಕನ್ನಡಿಯಲ್ಲಿ ಕೂತಿದೆ. ಹಾಂ, ಲಿಂಗದೇಹ ಅಂತಃಕರಣದಲ್ಲಿ. ಹಾಂ ಹಾಂ, ಅಂತಃಕರಣ ಕನ್ನಡಿ. ಹಾಂ ಹಾಂ, ನೀವು ಇಲ್ಲಿದೆ ಅನ್ನಿ, ಇಲ್ಲಿದೆ ಅನ್ನಿ, ಎಲ್ಲಿ ಬೇಕಾದ್ರೆ ಇದೆ ಅನ್ನಿ, ಹೌದಾ? ಆ ಬಿಂಬವನ್ನು ನೋಡಲಿಕ್ಕೆ ಅಂತಃಕರಣ ಎಂತಕ್ಕಂಥದ್ದು ಕಾರಣ. ಕಣ್ಣು ಮುಚ್ಕೊಂಡ್ರೆ ಕಾಣೋದು. ಕಣ್ಣು ಮುಚ್ಕೊಂಡು ನೋಡ್ಲಿಕ್ಕೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ 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 ಅದರ ಜೊತೆಯಲ್ಲಿ ನಮ್ಮ ಕನ್ನಡಿ ಕ್ಲೀನ್ ಮಾಡ್ತಾ ಬರಬೇಕು. ನೋಡಲಿಕ್ಕೆ ಅಭ್ಯಾಸ ಮಾಡ್ತಾ ಬರಬೇಕು, ಕನ್ನಡಿಯನ್ನು ಕ್ಲೀನ್ ಮಾಡ್ತಾ ಬರಬೇಕು. ಒಂದೇ ಸರ್ತಿ ಕ್ಲೀನ್ ಮಾಡಲಿಕ್ಕಾಗಲ್ಲ. ಡ್ರೈ ಕ್ಲೀನಿಗೆ ಕೊಟ್ಟರು ಕೂಡ ಕೆಲವೊಂದು ಕಲೆ ಆದದ್ದು ಬಟ್ಟೆ ಹೋಗಲ್ಲ ಅಲ್ವಾ? ಹಾಂ, ಅವನು ಹೇಳ್ತಾನೆ ಏನು ಮಾಡಲಿಕ್ಕಾಗಲ್ಲ ಅಂತ. ಹಾಗೆ ನಮ್ಮದು ಕೂಡ ಅನೇಕ ಜನ್ಮದಿಂದ ಅಂಟ್ಕೊಂಡಿರ್ತಕ್ಕಂತಹ ಈ ಕಾಮಕ್ರೋಧಾದಿಗಳಿದೆ. ಅದು ಸ್ವಲ್ಪ ಶ್ರವಣ ಮಾಡ್ತೇವೆ, ಸ್ವಲ್ಪ ಸಾಧನೆ ಮಾಡ್ತೇವೆ ಅಂತಂದರೆ ಹೋಗಲ್ಲ. ಅನೇಕ ಜನ್ಮದ ಸಾಧನೆ ಬೇಕು. ಅದರಲ್ಲಿ ಆ ಒಂದು ಪ್ರಭೇದ ಅಂತಃಕರಣ ಎಂತಕ್ಕಂಥ.
ಚಿತ್ತ ಚೇತನ. ಪೂರ್ವೇಂದ್ರಾಹ ಅವರೆಲ್ಲ ಇಂದ್ರರೇ, ಅಶ್ವಿನಿ ದೇವತೆಗಳು, ಇಂದ್ರ, ಯಮಧರ್ಮ ಇವರೆಲ್ಲರೂ ಕೂಡ ದೇವತೆಗಳು. ಯಾರು ದೇವತೆಗಳು ಅವರಿಗೆ ಅಪರೋಕ್ಷ ಜ್ಞಾನ ಆಗಿರಲೇಬೇಕು. ನೈವ ದೈವ ಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತ. ಬ್ರಹ್ಮದರ್ಶನ ವರ್ಜಿತ, ದೇವರ ಸಾಕ್ಷಾತ್ಕಾರ ಆಗಿಲ್ಲ ಅಂತಂದರೆ ನೈವ ದೈವ ಪದಂ ಪ್ರಾಪ್ತ, ದೇವತಾ ಪದವಿ ಸಿಗೋದೇ ಇಲ್ಲ. ಯಾರ್ಯಾರು ದೇವತೆಗಳೋ ಅವರಿಗೆಲ್ಲ ಪರಮಾತ್ಮನ ಸಾಕ್ಷಾತ್ಕಾರ ಆಗೇ ಇರುತ್ತೆ. ಋಷಿಗಳೆಲ್ಲ ದೇವತೆಗಳು ಮಾತ್ರ, ದೇವತೆಗಳು ಮಾತ್ರ. ಈಗ ಕರ್ಮಜ ದೇವತೆಗಳು ಅಂತ ಕರೀತಾರೆ. ಏ ಕರ್ಮಣ ದೇವಾನಪಿಯಂತಿ. ಕರ್ಮಜ ದೇವತೆಗಳು ಅಂತ ಕರೆಯೋದು ಯಾಕೆ ಅಂದರೆ ಕರ್ಮಾನುಷ್ಠಾನ ಮಾಡಿ ಪರಮಾತ್ಮನ ದರ್ಶನ ಪಡೆದು ದೇವತಾ ಪದವಿಯನ್ನು ಪಡೆದಿದ್ದಾರೆ ಅಂದರೆ ಅವ್ರನ್ನ ಕರ್ಮಜ ದೇವತೆಗಳು. ನಿಷ್ಕಾಮ ಕರ್ಮವೇ. ಕರ್ಮ ಅಂದರೆ ಸಕಾಮ ಕರ್ಮ ಮಾಡಿದ್ರೆ ಇಲ್ಲಿ ಬಂದು ಊಟ ಮಾಡಬೇಕಷ್ಟೇ ಹೊರತು ಮತ್ತೇನೂ ಇಲ್ಲ. ಒಂದು ಊಟ ಮಾಡಬೇಕು ಅಂದರೆ ಏನು, ಸಂಸಾರ ದುಃಖ ಅನುಭವಿಸಬೇಕು ಅಂತ, ಮಠಕ್ಕೆ ಬಂದು ಊಟ ಮಾಡಬೇಕು ಅಂತ ಅರ್ಥ ಅಲ್ಲ. ಕರ್ಮಫಲ ಅದು ಕಾಮ್ಯ ಕರ್ಮ, ಅದು ಅನುಭವಿಸಲೇಬೇಕು. ಅದು ಅಂಟಿರ್ತಷ್ಟೇ ಹೊರತು ಅದು ಬಿಡಿಸಲ್ಲ. ಅದು ನಿಷ್ಕಾಮ ಕರ್ಮವೇ. ಹಾಂ, ಯಾವುದು? ಅದೇ ನೀವು ಪರಮಾತ್ಮನ ದರ್ಶನ ಆಗಲಿ ಅಂತ ಕಾಮನೆ ಇಟ್ಕೊಂಡು ಕರ್ಮ ಮಾಡಿರ್ತೀರ. ಆ ಕಾಮನೆ ಅದು ಅನಿಷಿದ್ಧ ಕಾಮನೆ, ಆದ್ದರಿಂದ ಅದು ನಿಷ್ಕಾಮ ಕರ್ಮ. ಯಾವುದು ಬಾಧಕವಾಗುತ್ತೋ ಅದನ್ನು ನಾವು ಏನು ಸಕಾಮ ಕರ್ಮ ಅಂತ ಹೇಳೋದು. ಈ ದೇಹದಲ್ಲಿ ವಾತ ಪಿತ್ತ ಕಫ ಇರಬೇಕು, ಇದ್ರೇ ಬದುಕಲಿಕ್ಕೆ ಸಾಧ್ಯ. ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಅವಾಗ ಬಾಧಿಸುತ್ತೆ. ನಂಗೆ ಬಾಧಿಸ್ತಾ ಇದೆಯಲ್ಲ ಹಾಗೆ. ಆದರೆ ಅದಿರಬೇಕು. ಹಾಗೆ ಜೀವನಿಗೆ ಕಾಮನೆ ಇರುತ್ತೆ, ಆದರೆ ಆ ಕಾಮನೆ ಬಿಟ್ಟಿರ್ಲಿಕ್ಕಾಗಲ್ಲ. ಆ ಕಾಮನೆ ಇದೆಯಲ್ಲ ಅದು ಎಂಥ ಕಾಮನೆ ಆಗಬೇಕು? ಹಾಂ, ಅದೇ ಭಗವದ್ವಿಷೇಕವಾದ ಕಾಮನೆ. ಅದೆಲ್ಲ ಸಕಾಮ ಆದರೂ ಕೂಡ ನಿಷ್ಕಾಮ. ಅದೆಲ್ಲ ನಿಷ್ಕಾಮ ಕರ್ಮವೇ ಅಷ್ಟೇ. ನಾ ಮಾಡಂತೂ ಮಾಡ್ತೇನೆ ಅಷ್ಟೇ. ಹೌದು, ಕರ್ಮ ಮಾಡಿ ಅಂತಃಕರಣ ಶುದ್ಧಿಯನ್ನು ಪಡೆದು ಅನಂತರ ಶ್ರವಣ ಮನನಾದಿಗಳನ್ನು ಮಾಡಿ ನಿಧಿಧ್ಯಾಸನದಿಂದ ದೇವರನ್ನು ಕಂಡು ಆಮೇಲೆ ಅವರು ದೇವತಾ ಪದವಿಯನ್ನು ಪಡೆದಿದ್ದರು. ಮನುಷ್ಯರು ದೇವತೆಗಳಾಗಲ್ಲ. ಹಾಂ, ಆ ಗುಂಪೇ ಬೇರೆ ಇದ್ದಾರೆ. ಹಾಂ, ಕರ್ಮಜ ದೇವತೆಗಳು ಮೊದಲಿಲ್ಲ. ಅವರು ಮೊದಲು ದೇವತೆಗಳಲ್ಲ. ಅವರು ಕರ್ಮಾನುಷ್ಠಾನ ಮಾಡಿ ಸಾಧನೆ ಮಾಡಿ ಅನಂತರ ಸಾಕ್ಷಾತ್ಕಾರ ಪಡೆದು ದೇವತಾ ಪದವಿಯನ್ನು ಪಡೆದರು. ಸಾಧಕರಾಗಿರ್ತಾರೆ. ಮನುಷ್ಯರಂತ ಕರೆಯಲ್ಲ ಅವರನ್ನು, ಮನುಷ್ಯರಂತೆ ಇರ್ತಾರೆ. ಆದರೆ ಆಮೇಲೆ ಅವರು ಆ ಗುಂಪಲ್ಲಿ ಕೆಟಗರಿಯಲ್ಲಿ ಸೇರಲ್ಲ. ಅವರು ಮನುಷ್ಯರಿಗಿಂತ ಅವರು ಎತ್ತರವಾದ ಸ್ಥಾನದಲ್ಲಿರೋರು ಋಷಿಗಳು. ಹೌದು, ದೇವತೆಗಳಿಗಿಂತ ಕಡಿಮೆ ಋಷಿಗಳು, ಋಷಿಗಳಿಗಿಂತ ಮೇಲೆ ದೇವತೆ ಮಾಡ್ತಾರೆ, ಮಾತಾಡ್ತಾರೆ. ಪಡೆದವರು ಮಾತಾಡ್ತಾರೆ ಅಷ್ಟೇ, ಇಲ್ಲಾಂದರೆ ಸುಮ್ಮನೆ ಮಾತಾಡ್ತಾರೆ. ಋಷಿ ಗುಂಪಿನಲ್ಲಿ ಏನೇ ಅವರು ಅಪರೋಕ್ಷ ಜ್ಞಾನ ಪಡೆದು ದೇವರ ದರ್ಶನವನ್ನು ಪಡೀತಾರೆ. ಅಪರೋಕ್ಷ ಜ್ಞಾನದಿಂದ ಆಗುತ್ತೆ. ಎಲ್ಲರಿಗೂ ಕೂಡ ಅಪರೋಕ್ಷ ಜ್ಞಾನ ಮೊದಲೇ ಇಲ್ಲ.
ಋಷಿಗಳಿಗೆ ಸಾಧನೆ ಮಾಡಿ ಅಪರೋಕ್ಷ ಜ್ಞಾನ ಆಗುತ್ತೆ. ಇದ್ದಾರೆ ಪ್ರಮೋಷನ್ ಎಲ್ಲ ಇಲ್ಲ, ಅಷ್ಟೇ. ದೇವತೆಗಳು ಅಂದರೆ ದೇವತೆಗಳೇ, ಅವರಿಗೆ ದೇವತಾ ಸ್ಥಾನ, ಅವರಿಗೆ ತತ್ವಾಭಿಮಾನಿತ್ವ. ನಾವು ತತ್ವಾಭಿಮಾನಿಗಳಾಗ್ತೇವೆ ಅಂದರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡಿದರೂ ಆಗಲ್ಲ. ನಮಗೇನು, ಋಷಿಗಳಿಗೂ ಆಗಲ್ಲ, ಚಕ್ರವರ್ತಿಗಳಿಗೂ ಆಗಲ್ಲ. ಹೌದು, ಅದು ಭೂಮಿಯಲ್ಲಿ ಪಾಮರರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಭಗವಂತನ ಸಂಕಲ್ಪದಂತೆ ಬರ್ತಾರೆ. ನಮಗೆ ಗೊತ್ತಾಗಲ್ಲ ಅಷ್ಟೆ, ನಮಗೆ ಗೊತ್ತಾಗಲ್ಲ ಯಾರು ಅಂತ ಹೇಳ್ತಾರಷ್ಟೆ. ಅದಕ್ಕೋಸ್ಕರ ನಾವು ಬರೀ ಮನುಷ್ಯಲ್ಲ, ಗುರುಗಳು ಅಂತ ಹೇಳ್ತೇವೆ. ಗುರುರು ಅಂತ ಇರ್ತಾರೆ, ಇಲ್ಲ ಗೊತ್ತಿಲ್ಲ, ಗುರುಗಳು ಅಂತ. ಅದಕ್ಕೋಸ್ಕರ ಅವ್ರಿಗೆ ಗೌರವವನ್ನು ಕೊಡೋದು. ಅಂದರೆ ನಿತ್ಯೋ ನಿತ್ಯಾನಾಂ ಚೇತನಾನಾಂ ಚೇತನಃ ಕಾಮ್ಯಾನ್ ಅರ್ಥಾನ್ ಇಮಾನ್ ಸರ್ವಾನ್ ಅನಿತ್ಯ ಸುಖದಾನ್ ಜಡಾನ್ ಅಂತ ಯಹ ಬಹೂನಾಂ ಜೀವಾನಾಂ ವಿದಧಾತಿ ಅಂತ. ಯಾರು ಕೊಡ್ತಾ ಇದ್ದಾನೋ ಅಂಜಸಾ ವಿದಧಾತಿ ಸಹ ಅಂತರ್ಯಾಮಿ ಕಿಲ, ಅವನು ಜೀವರ ಅಂತರ್ಯಾಮಿಯಾಗಿದ್ದಾನೆ. ಅದರಿಂದ ಜೀವ ಪರಮಾತ್ಮರಿಗೆ ಭೇದ ಎಂಬತಕ್ಕಂಥದ್ದು ಈ ವಾಕ್ಯ ನಿರೂಪಣೆ ಮಾಡ್ತಾ ಇದೆ. ಏನು ವಿದಧಾತಿ? ದದಾತಿ ಅಂತ ಕೊಡ್ಬೋದು, ಜಾಸ್ತಿ ಕೊಡ್ತಾನೆ ಅಂತ, ವಿಶೇಷವಾಗಿ ಕೊಡ್ತಾನೆ, ವಿಶಿಷ್ಟವಾದ್ದನ್ನು ಕೊಡ್ತಾನೆ, ವಿಭಿನ್ನವಾಗಿ ಕೊಡ್ತಾನೆ. ಅದರಿಂದ ಡು ಧಾನ್ಯ ಕೊಟ್ಟಿದ್ದಲ್ಲ. ಮತ್ತು ದಧಾತಿ ಅನ್ನೋದಕ್ಕೆ ದದಾತಿ ಅಂತ ಅಲ್ಪಪ್ರಾಣ ಇದೆಯಲ್ಲ, ಅದು ಕೊಡ್ತಾನೆ ಅಂತ ಅಷ್ಟೇ, ಕೊಟ್ಟಿದ್ದನ್ನು ಕಸ್ಕೊಂಡ್ಬಿಡ್ಬೋದು. ಇದು ಹಾಗಲ್ಲ. ದಧಾತಿ ಅನ್ನೋದು ಇದೆಯಲ್ಲ, ಧಾನ್ಯ ಧಾರಣ ಕೊಡ್ತಾನೆ, ಆಮೇಲೆ ಇರುವಂತೆ ಮಾಡ್ತಾನೆ. ಕೊಟ್ಟಿದ್ದು ಮಾತ್ರ ಅಲ್ಲ, ಕೊಟ್ಟಿದ್ದು ಉಳಿಬೇಕು. ಹೊಸ ಕಾರ್ ತೊಗೊಂಡ್ರು, ಆಮೇಲೆ ಮನೆಗೆ ಆಂಬ್ಯುಲೆನ್ಸ್ ಬಂತು, ಕಾರ್ ತೊಗೊಂಡು ಏನು ಮಾಡೋದು? ಮಹಾಪ್ರಾಣವೇ ಹಾಕಿದ್ದಾರೆ. ಅದನ್ನೇ ಹೇಳಿ ಧಾರಣ ಪೋಷಣ. ಹಾಂ, ಅಂದರೆ ಕೊಟ್ಟಿದ್ದನ್ನು ಪುನಃ ಅನುಭವಿಸುವಂತೆ ಮಾಡ್ದ. ಹಾಂ, ಯೋಗಕ್ಷೇಮ. ಅದಕ್ಕೆ ಕಾರ್ ತೊಗೋಬೇಕು ಅಂತ ಅಪೇಕ್ಷೆ ಇತ್ತು, ತೊಗೊಂಡ್ರು. ಆಮೇಲೆ ಮನೆಗೆ ಕಾರ್ ಬಂತು, ಬರಬೇಕಾದ್ರೆ ಆಂಬ್ಯುಲೆನ್ಸು ಒಟ್ಟಿಗೆ ಬಂತು, ತೊಗೊಂಡೇನು ಮಾಡೋದು? ಮನೆ ತರೋಡೊಳಗೆ ಎಲ್ಲ ಆಕ್ಸಿಡೆಂಟಾಗಿ ಹೊಟ್ಟೆ ಹೋದರು, ತೊಗೊಂಡೇನು ಮಾಡೋದು? ಹಿಂಗಾಗಬಾರ್ದು. ಅದು ತೊಗೊಂಡೆ ಅಂತ ಅದು ಅವನು ಅನುಭವಿಸ್ಬೇಕು. ಅದು ಪೋಷಣ. ಅಲ್ಪ ಪ್ರಾಣ ಇದೆ, ಮಹಾಪ್ರಾಣ ಇದೆ. ಅದರಿಂದ ಯಹ ಯಾವ ಪರಮಾತ್ಮನು ನಿತ್ಯಾನಾಮಪಿ ನಿತ್ಯ ಪದಾರ್ಥಗಳಿಗಿಂತಲೂ ಅತಿಶಯವಾಗಿ ನಿತ್ಯನಾಗಿದ್ದಾನೆ. ಚೇತನಾನಾಂಚ ಚೇತನಗಳಿಗಿಂತಲೂ ಕೂಡ ಚೇತನಃ ಅತಿಶಯವಾಗಿ ಚೇತನನಾಗಿದ್ದಾನೋ. ಮತ್ತು ಏಕಃ ಒಬ್ಬನೇ ಬಹೂನಾಂ ಜೀವಾನಾಂ ಅನೇಕ ಜೀವರಿಗೆ ಜಡಾನ್ ಜಡವಾದ ಅನಿತ್ಯ ಸುಖದಾನ್ ಅನಿತ್ಯ ಸುಖವನ್ನು ಕೊಡುವಂತಹ ಇಮಾನ್ ಎಲ್ಲ ಸರ್ವಾನ್ ಕಾಮ್ಯಾನ್ ಅರ್ಥಾನ್ ಎಲ್ಲ ಕಾಮ್ಯ ಪದಾರ್ಥಗಳನ್ನು ಅಂಜಸ ಚೆನ್ನಾಗಿ ವಿದಧಾತಿ ಸೃಷ್ಟಿ ಮಾಡ್ತಾನೋ ಕೊಡ್ತಾನೋ ಸಹ ಅವನು ಏತೇಷಾಂ ಈ ಎಲ್ಲ ಜೀವರಿಗೆ ಅಂತರ್ಯಾಮಿ ಕಿಲ ಅಂತರ್ಯಾಮಿ ಆಗಿದ್ದಾನೆ. ಸರ್ವೇ ಎಲ್ಲ ಜೀವರು ನಿತ್ಯ ಸುಖಾರ್ಥಿನಃ ಕಿಲ ನಿತ್ಯ ಸುಖವನ್ನೇ ಬಯಸುತ್ತಾರಷ್ಟೇ, ಅದನ್ನು ಕೊಡ್ತಾನೆ. ತೇಷಾಂ ಸುಖಂ ಶಾಶ್ವತಂ. ಯಾವ ಪರಮಾತ್ಮನು ನಿತ್ಯಾನಾಮಪಿ ನಿತ್ಯ ನಿತ್ಯವಾದ ಪದಾರ್ಥಗಳಿಗಿಂತಲೂ ಅತಿಶಯವಾಗಿ ನಿತ್ಯವಾದವನು. ಚೇತನಾನಾಂಚ ಚೇತನರಾದ ಯಾರಿದ್ದಾರೋ ಅವರಿಗಿಂತ ಚೇತನಃ ಮುಖ್ಯ ಚೇತನನೂ ಆಗಿದ್ದಾನೆ. ಏಕಃ ಒಬ್ಬನೇ ಪರಮಾತ್ಮನು ಬಹೂನಾಂ ಜೀವಾನಾಂ ಅನೇಕ ಜೀವರಿಗೆ ಜಡಾನ್ ಜಡವಾದ ಅನಿತ್ಯ ಸುಖದಾನ್ ಅನಿತ್ಯ ಸುಖವನ್ನು ಕೊಡತಕ್ಕಂತಹ ಸರ್ವಾನ್ ಕಾಮ್ಯಾನ್ ಅರ್ಥಾನ್ ಎಲ್ಲ ಕಾಮ್ಯ ಪದಾರ್ಥಗಳನ್ನು ವಿದಧಾತಿ ಸೃಷ್ಟಿ ಮಾಡಿ ಕೊಡ್ತಾನೋ ಸಹ ಅಂಥವನು ಏತೇಷಾಂ ಈ ಎಲ್ಲ ಜೀವರಿಗೆ ಅಂತರ್ಯಾಮಿ ಕಿಲ ಅಂತರ್ಯಾಮಿ ಆಗಿದ್ದಾನೆ.
ಅದೇ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ವಿದಧಾತಿ ಕಾಮಾನ್ ಯಹ ಯೇ ಆತ್ಮಸ್ಥಂ ಅನುಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ಅಂತ ಒಂದು ಶ್ರುತಿ. ಯಾವ ಉಪನಿಷತ್ತು? ಕಾಟಕದ ಕಾಟಕ ಶ್ರುತಿ, ಕಾಟಕೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಸರ್ವೇ ಎಲ್ಲ ಜೀವರು ನಿತ್ಯ ಸುಖಾರ್ಥಿನಃ ಕೆಲ, ನಿತ್ಯ ಸುಖವನ್ನು ಬಯಸುವವರೇ ಆಗಿದ್ದಾರೆ. 10 ನಿಮಿಷ ಬಿಟ್ಟು ಅಲ್ಲ 2:30 ಮಹಾಕಾಲ.